ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 114. ಅಂಜಲಿ ತನ್ನ ಕೋಣೆಗೆ ಹೋಗದೆ ಗಾರ್ಡನ್ನತ್ತ ಹೆಜ್ಜೆ ಇಟ್ಟು ದೀಪಗಳ ಬೆಳಕಲ್ಲಿ ಹೂವಿನ ಗಿಡಗಳ ನಡುವೆ ನಿಂತು ಕೃತಕ ಕಾರಂಜಿಯತ್ತ ದೃಷ್ಟಿ ನೆಟ್ಟಿದ್ದಳು. ಆಗಷ್ಟೇ ಅರಳಿದ ಹೂವುಗಳ ಘಮದ ಜೊತೆ ತಂಪಾದ ಗಾಳಿ ಅವಳನ್ನು ಸೋಕಿದಾಗ ಕಣ್ಮುಚ್ಚಿ ಆ ಕ್ಷಣವನ್ನು ಆಸ್ವಾದಿಸುತ್ತಾ ನಿಂತವಳ ನಡುವನ್ನು ಇಂದಿನಿಂದ ಬಳಸಿದ ಜೀವ ಅವಳ ಭುಜದ ಮೇಲೆ ತಲೆ ಇಟ್ಟನು. ಒಮ್ಮೆ ಹಠಾತ್ತಾಗಿ ತನ್ನ ಮೈ ಸೋಕಿದ ಸ್ಪರ್ಶಕ್ಕೆ ಅಂಜಲಿಗೆ ದಿಗಲಾದರೂ ನಾಸಿಕ ಸವರಿದ ಘಮ ಅದು ತನ್ನವನೇ ಎನ್ನುವ ಸೂಚನೆ ಕೊಟ್ಟಾಗ ಅದೇನನಿಸಿತೋ ಅವನ ಕೈಯ ಮೇಲೆ ತನ್ನ ಕೈಯಿಟ್ಟು ಅವನೆತೆಗೆ ಹೊರಗೆ ಕಣ್ಮುಚ್ಚಿದಳು. ತಂದೆಯ ಕೋಣೆಯಿಂದ ಹೊರಬಂದ ಜೀವ ಸೀದಾ ತನ್ನ ಕೋಣೆಯನ್ನು ಸೇರಿದನು. ಯಾಕೋ ಅವರಾಡಿದ ಒಂದೊಂದು ಮಾತಿನ ಬಗ್ಗೆಯೂ ಯೋಚಿಸಿದಾಗ ತಾನು ಎಡವಿದ್ದೆಲ್ಲಿ ಎನ್ನುವುದು ತಿಳಿಯಿತವನಿಗೆ. ಒಮ್ಮೆಲೆ ತಾಯಿ ಈ ಕ್ಷಣ ಇದ್ದಿದ್ದರೆ ಎನ್ನುವ ಯೋಚನೆಗೆ ಅವನ ಮೈ ಭಯದಲ್ಲಿ ಬೆವರಿತ್ತು. ಅಂದು ಗಿರಿಧಾಮದಲ್ಲಿ ಊಟ ಚೆನ್ನಾಗಿಲ್ಲವೆಂದು ಎಲ್ಲವನ್ನೂ ವಾಪಸ್ಸು ಕಳುಹಿಸಿದ್ದಕ್ಕೆ ತನ್ನ ಮಗನಿಗೆ ತಾನು ಸರಿಯಾದ ಜೀವನ ಪಾಠಗಳನ್ನು ಸಂಸ್ಕಾರಗಳನ್ನು ಕಲಿಸಿಲ್ಲವೇ ಎಂದು ಬೇಸರಗೊಂಡು ಕಣ್ಣೀರು ಹಾಕಿದ ತಾಯಿಯ ನೆನಪಾದಾಗ ಐ ಆಮ್ ಸಾರಿ ಮಾಮ್ ಎನ್ನುತ್ತಾ ಕೋಣೆಯಲ್ಲಿದ್ದ ತಾಯಿಯ ಭಾವಚಿತ್ರಕ್ಕೆ ಕ್ಷಣಕಾಲ ಒರಗಿದವನಿಗೆ ಮೊದಲ ಬಾರಿ ತಾಯಿಯ ಸಾನ್ನಿಧ್ಯದಲ್ಲಿ ನೆಮ್ಮದಿ ಕಾಣಲಿಲ್ಲ. ಕಣ್ಣೀರು ಒರೆಸಿಕೊಂಡು ಬಾಲ್ಕನಿಯತ್ತ ನಡೆದವನ ಕಣ್ಣಿಗೆ ಗಾರ್ಡನ್ನಲ್ಲಿ ನಿಂತಿರುವ ಅಂಜಲಿ ಕಂಡಿದ್ದಳು. ಕ್ಷಣದಲ್ಲೇ ಅವನ ಕಾಲುಗಳು ಅವಳತ್ತ ಹೆಜ್ಜೆ ಹಾಕಿದ್ದವು. ಅವಳಲ್ಲಿ ಎಲ್ಲಿಂದ ಹೇಗೆ ಮಾತನಾಡಬೇಕೆಂದು ತಿಳಿಯದೆ ಅವಳನ್ನು ಇಂದಿನಿಂದಲೇ ಬಳಸಿದನು. ಗಂಗಾಧರ್ ಹೇಳಿದ ಪ್ರತಿಯೊಂದು ಮಾತಿನಲ್ಲೂ ತಾವಿಬ್ಬರು ಎಡವಿದ್ದೆಲ್ಲಿ ಎನ್ನುವುದು ತಿಳಿದ ಬಳಿಕ ಇಬ್ಬರಲ್ಲೂ ಆಡಲು 1000 ಮಾತುಗಳಿದ್ದರೂ ಆ ಕ್ಷಣ ಮೌನಕ್ಕೆ ಶರಣಾಗಿದ್ದರು. ಅದೆಷ್ಟೋ ಹೊತ್ತು ಹಾಗೆಯೇ ನಿಂತವರನ್ನು ಎಚ್ಚರಿಸಿದ್ದು ಲಾನ್ನಲ್ಲಿ ನಿಂತು ಅವರಿಬ್ಬರನ್ನು ಊಟಕ್ಕೆ ಕರೆಯುತ್ತಿರುವ ಮುತ್ತುವಿನ ಧ್ವನಿ. ತಕ್ಷಣ ತನ್ನವಳಿಂದ ದೂರ ಸರಿದು ಏನೂ ನಡೆದೇ ಇಲ್ಲ ಎನ್ನುವಂತೆ ಮನೆಯೊಳಗಡೆ ಹೋದರೆ ಅವನನ್ನೇ ದಿಟ್ಟಿಸುತ್ತಾ ನಿಂತವಳು ಶುಷ್ಕವಾಗಿ ನಕ್ಕು ಅವನನ್ನು ಹಿಂಬಾಲಿಸಿದಳು. ಊಟದ ಸಮಯದಲ್ಲಿ ಗಿರಿಧಾಮದ ಬಗ್ಗೆ ಗಂಗಾಧರ್ ಹೇಳಿದ್ದಕ್ಕೆ ಗಂಡ ಹೆಂಡತಿ ಇಬ್ಬರು ಉತ್ತರಿಸಿದರೇ ಹೊರತು ಬೇರೆ ಯಾವ ಮಾತುಗಳ ವಿನಿಮಯವೂ ಅವರ ನಡುವೆ ಆಗಿರಲಿಲ್ಲ. ಊಟ ಮುಗಿಸಿ ಜೀವ ಕೋಣೆ ಸೇರಿದರೆ ಜಾನಿ ಜೊತೆ ಹೊರ ನಡೆದ ಮಾವನನ್ನ ಹಿಂಬಾಲಿಸಿದ ಅಂಜಲಿ ಅವರು ಮನೆಯಿಂದ ಮೇನ್ ಗೇಟಿನವರೆಗೂ ಜಾನಿ ಜೊತೆ ಮಾತನಾಡುತ್ತಾ ಹಾಸು ಕಲ್ಲಿನ ಮೇಲೆ ನಡೆಯುವುದನ್ನು ಗಮನಿಸಿ ಅವರನ್ನು ಸೇರಿಕೊಂಡಳು. ಸೊಸೆಯನ್ನು ನೋಡಿ ಗಂಗಾಧರ್ ಅಚ್ಚರಿಯ ನೋಟ ಬೀರಿದರೆ ಜಾನಿ ಅವರಿಬ್ಬರಿಗೂ ಏಕಾಂತ ಒದಗಿಸಿ ಅಲ್ಲಿಂದ ಹೋದನು. ಮಾವನ ಜೊತೆ ಒಂದೆರಡು ಹೆಜ್ಜೆ ಇಟ್ಟವಳು ಐ ಆಮ್ ಸಾರಿ ಮಾವ ಎಂದರೆ ಅವರ ಮೌನವೇ ಅವಳ ಮಾತಿಗೆ ಉತ್ತರವಾಗಿತ್ತು. ನೀವು ಹೇಳಿದಂತೆ ಹಿರಿಯರಾದ ನಿಮ್ಮೆಲ್ಲರನ್ನೂ ಕಡೆಗಾಣಿಸಿ ಸ್ವಾರ್ಥಿಯಾಗಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಮಾವ. ಹೌದು, ನೀವು ನನ್ನನ್ನು ಮಗಳಂತೆ ಕಾಳಜಿ ಮಾಡ್ತಿದ್ರಿ. ಜೀವ ನನ್ನ ನಡುವಿನ ಮನಸ್ತಾಪವನ್ನು ಅಂದೇ ನಿಮ್ಮೆದುರು ಹೇಳಿದ್ದರೆ ಇಂತಹ ಒಂದು ದಿನ ನಮ್ಮ ಜೀವನದಲ್ಲಿ ಬರುತ್ತಲೇ ಇರಲಿಲ್ಲ. ಎಲ್ಲೋ ಒಂದು ಕಡೆ ಜೀವ ನನ್ನನ್ನು ಅವಮಾನಿಸಲು ನನ್ನ ಆ ಕ್ಷಣದ ವರ್ತನೆಯೇ ಕಾರಣವಾಗಿತ್ತು. ಕನಸಿನ ಬೆನ್ನಟ್ಟುವ ಭರದಲ್ಲಿ ವಾಸ್ತವವನ್ನು ಮರೆತು ಬದುಕುತ್ತಿದ್ದೆ. ಹೆಂಡತಿ ದಿನವಿಡೀ ಪರಪುರುಷನೊಂದಿಗೆ ಫೋನಲ್ಲಿ ಮಾತನಾಡುತ್ತಿದ್ದರೆ ಯಾವ ಗಂಡನಿಗೆ ತಾನೇ ಅವಳ ಮೇಲೆ ಅನುಮಾನ ಹುಟ್ಟೋಲ್ಲ. ಅದರಲ್ಲೂ ಜೀವನಿಗೆ ಚರಣ್ ಪ್ರೀತಿಯ ಬಗ್ಗೆ ಗೊತ್ತಿತ್ತು. ಹಾಗಿರುವಾಗ ಪ್ಲೀಸ್ ಮಾವ, ಇದೊಂದು ಬಾರಿ ನಮ್ಮನ್ನು ಕ್ಷಮಿಸಿಬಿಡಿ ಅಂತ ಪಟ್ಟನೆ ಅವರ ಕಾಲು ಹಿಡಿದುಕೊಂಡಾಗ ಒಮ್ಮೆ ಅವಳ ನಡೆಗೆ ಗಾಬರಿಯಾದರೂ ಅವಳನ್ನು ಹಿಡಿದೆತ್ತಿ ನೀನು ವಾಪಸ್ಸಾದ ದಿನವೇ ನಿನ್ನನ್ನು ಕ್ಷಮಿಸಿಬಿಟ್ಟೆ ಮಗಳೇ, ನಿನ್ನಲ್ಲಿ ಒಂದು ಮಾತು ಕೇಳ್ತೀನಿ, ನಡೆಸಿಕೊಡ್ತೀಯಾ ಅಂದಾಗ ತನ್ನ ಮಾತಿಗೆ ತಲೆಯಾಡಿಸಿ ಒಪ್ಪಿದವಳನ್ನು ನೋಡಿ ನೀನು ಸೊಸೆಯಾಗಿ ಈ ಮನೆಗೆ ಕಾಲಿಟ್ಟ ಮೇಲೆ ಜೀವನಲ್ಲಿ ತುಂಬ ಬದಲಾವಣೆಯನ್ನು ನೋಡಿದ್ದೇವೆ. ದಾಮುವನ್ನು ಕಳೆದುಕೊಂಡ ಬಳಿಕ ತುಂಬ ಮೊಂಡನಾಗಿ ತಂದೆ ಎಂದರೆ ಬಹುದೂರ ಓಡುತ್ತಿದ್ದವನು ಇಂದು ನನ್ನನ್ನು ತುಂಬ ಕಾಳಜಿ ಮಾಡಲು ಕಾರಣ ನಿಮ್ಮಿಬ್ಬರ ಮದುವೆ. ಅಲ್ಲದೆ ನೀನು ಅವನೊಂದಿಗೆ ಬೆರೆತ ರೀತಿ ಅವನನ್ನು ಹೊಸ ಮನುಷ್ಯನಾಗಿ ಮಾಡಿದೆ. ಹಾಗಾಗಿ ಮುಂದೆ ನನ್ನ ಮಗನಿಂದ ಅದೇನೇ ತಪ್ಪಾದರೂ ಆ ಕ್ಷಣವೇ ಆ ತಪ್ಪನ್ನು ಸರಿ ಮಾಡುತ್ತೇನೆಯೇ ಹೊರತು ಅವನನ್ನು ಬಿಟ್ಟು ಹೋಗುವುದಿಲ್ಲವೆಂದು ಮಾತು ಕೊಡು ಎಂದು ಚಾಚಿದ ಕೈ ಮೇಲೆ ತನ್ನ ಕೈ ಇಟ್ಟ ಅಂಜಲಿ ಪ್ರಾಮಿಸ್ ಮಾವ, ಇನ್ಮೇಲೆ ಜೀವ ಗಿರಿಧಾಮ ಮತ್ತು ಈ ಮನೆ ಬಿಟ್ಟು ನಾನೆಲ್ಲೂ ಹೋಗಲ್ಲ ಎಂದವಳ ತಲೆಸವರಿ ದಾಮುವಿಗೆ ನಮ್ಮಿಂದಾಗಿ ನೀನು ತಂದೆಯನ್ನು ಕಳೆದುಕೊಂಡೆ ಎನ್ನುವ ನೋವಿತ್ತು.
ಹೌದು, ದಾಮೋದರ್ ಭಾವ ನಿಮ್ಮ ಭವಿಷ್ಯಕ್ಕಾಗುವಷ್ಟು ಎಲ್ಲ ಮಾಡಿಟ್ಟಿದ್ದರು. ಆದರೆ ಕಳೆದುಕೊಂಡ ತಂದೆಯ ಪ್ರೀತಿಯ ಜೊತೆ ನಿಮ್ಮಿಬ್ಬರಿಗೂ ದಾಮೋದರ್ ಆಸೆಪಟ್ಟ ಜೀವನ ಕೊಡಬೇಕು ಎನ್ನುವ ಉದ್ದೇಶದಿಂದ ದಿನಕರ್ ಮಾವ ಮತ್ತು ದಾಮಿನಿ ಸೇರಿ ನಿನ್ನ ಮತ್ತು ಜೀವ ಮದುವೆಯ ನಿಶ್ಚಯ ಮಾಡಿದ್ದು. ಹಾಗಾಗಿ ಇನ್ನು ನಿನಗೆ ನಮ್ಮ ಮೇಲೆ ನಿನ್ನ ತಂದೆಯ ವಿಷಯದಲ್ಲಿ ಏನಾದರೂ ಅಸಮಾಧಾನ ಇದ್ದರೆ ಪ್ಲೀಸ್ ನಮ್ಮನ್ನು ಕ್ಷಮಿಸಿ ಬಿಡಮ್ಮ. ಆ ದಿನ ನಮ್ಮೆಲ್ಲರ ಕೈಮೀರಿ ನಡೆದು ಹೋದ ಘಟನೆಯದು ಎಂದ ಗಂಗಾಧರ್ ಗತವನ್ನು ನೆನಪಿಸಿಕೊಂಡು ಭಾವುಕರಾದರು. ಅವರನ್ನು ಲಾನ್ ಬಳಿ ಕರೆತಂದು ಕೂರಿಸಿದವಳು, ಮಾವ, ನಿಮ್ಮಿಂದ ಯಾವುದೇ ತಪ್ಪು ಆಗಿರಲಿಲ್ಲ, ಅಂಥದ್ದರಲ್ಲಿ ಈ ಕ್ಷಮೆ ಯಾಕೆ? ಜೋಡಿಯೆಲ್ಲ ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತಂತೆ. ಆಗಿರುವಾಗ ನನ್ನ ಮತ್ತು ಜೀವ ಮದುವೆ ಪೂರ್ವ ನಿಯೋಜಿತವಾಗಿತ್ತು. ಇಲ್ಲಿ ಅಪ್ಪನ ಸಾವು ಕೇವಲ ಕಾರಣವಷ್ಟೇ. ಆಗಿರೋದನ್ನು ಮರೆತು ಬಿಡಿ. ಹೌದು, ಅಪ್ಪನ ಸ್ಥಾನ ತುಂಬಲು ಅದ್ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ನಾನು ಮದುವೆಯಾಗಿ ಈ ಮನೆಗೆ ಬಂದ ಮೇಲೆ ನಿಮ್ಮಲ್ಲಿ ಅಪ್ಪನ ಪ್ರೀತಿ ಕಾಳಜಿ ನೋಡಿದ್ದೇನೆ. ಹಾಗೆಯೇ ಐ ಪ್ರಾಮಿಸ್ ಯು ಮಾವ, ಮೊದಲಿನಂತೆ ಎಲ್ಲವೂ ಸರಿಯಾಗುತ್ತದೆ. ಅತ್ತೆ ಕನಸಿನಂತೆ ಈ ಮನೆಯಲ್ಲಿ ಸಂತೋಷ ನೆಮ್ಮದಿ ಯಾವಾಗಲೂ ಇರುವಂತೆ ಮಾಡುವುದು ನನ್ನ ಕರ್ತವ್ಯ ಎಂದವಳ ಮಾತಿಗೆ ನಿಟ್ಟುಸಿರು ಹೊರ ಚೆಲ್ಲಿದರು. ನಂತರ ಮಾವ ಸೊಸೆ ನಡುವೆ ಅವಳಿಲ್ಲದೆ 6-7 ತಿಂಗಳು ಮನೆ ಮತ್ತು ಗಿರಿಧಾಮದಲ್ಲಿನ ದಿನಗಳನ್ನು ನೆನಪಿಸಿಕೊಂಡರು. ಜಾನಿ ತನ್ನ ಯಜಮಾನನಿಗೆ ಕೊಡಬೇಕಾದ ಮಾತ್ರೆ ಮತ್ತು ನೀರಿನ ಗ್ಲಾಸ್ ತಂದು ಕೊಟ್ಟಾಗ ಅವನಿಗೊಂದು ಧನ್ಯವಾದ ಹೇಳಿ ಮಾತ್ರೆ ನುಂಗಿದ ಗಂಗಾಧರ್ ಸೊಸೆಯಲ್ಲಿ ತಡರಾತ್ರಿಯಾಗಿದೆ, ಮಲಗುವಂತೆ ಹೇಳಿ ಅಲ್ಲಿಂದ ತನ್ನ ಕೋಣೆಯತ್ತ ನಡೆದರು. ಊಟ ಮುಗಿಸಿ ಕೋಣೆ ಸೇರಿದ್ದ ಜೀವ ಮೈ ಮನಸ್ಸು ಭಾರವಾಗಿತ್ತು. ತನ್ನಲ್ಲಿರುವ ನೋವನ್ನೆಲ್ಲ ಹೊರ ಹಾಕಬೇಕು. ಅದಕ್ಕಾಗಿ ತನ್ನವಳ ದಾರಿ ಕಾಯುತ್ತಿದ್ದನು. 10-20 ನಿಮಿಷ ಕಾದರೂ ಅಂಜಲಿ ಕೋಣೆಯೊಳಗಡೆ ಬರದೇ ಇದ್ದಾಗ ಸೀದಾ ಕೆಳಗೆ ಬಂದವನು ಅಡುಗೆ ಕೋಣೆ, ತಂದೆಯ ಕೋಣೆ ಎಲ್ಲ ಕಡೆ ಅವಳಿಗಾಗಿ ಹುಡುಕಿ ಎದುರು ಸಿಕ್ಕ ಜಾನಿಯಲ್ಲಿ ಅವಳ ಬಗ್ಗೆ ವಿಚಾರಿಸಿದಾಗ ಮಾವ ಸೊಸೆ ಹೊರಗಡೆ ವಾಕ್ ಮಾಡುತ್ತಿರುವುದಾಗಿ ಹೇಳಿದನು. ತಕ್ಷಣ ಹೊರ ನಡೆದವನು ಲಾನ್ ಪಕ್ಕ ಕೇಳಿ ಬರುತ್ತಿರುವ ಮಾವ ಸೊಸೆ ಮಾತಿಗೆ ಕಿವಿಯಾಗಿ ಸ್ವಲ್ಪ ಹೊತ್ತು ಬಾಗಿಲಲ್ಲೇ ನಿಂತವನಿಗೆ ಜಾನಿ ತನ್ನತ್ತಲೇ ಬರುವುದನ್ನು ನೋಡಿ ವಾಪಸ್ಸು ತನ್ನ ಕೋಣೆ ಸೇರಿದನು. ಮಾವನ ಬಳಿ ಮಾತು ಮುಗಿಸಿ ಬಂದ ಅಂಜಲಿಯ ಮನ ಸ್ವಲ್ಪ ಹಗುರಾಗಿತ್ತು. ಕೋಣೆಯೊಳಗಡೆ ಬಂದವಳು ಜೀವ ಬಾಲ್ಕನಿಯಲ್ಲಿ ನಿಂತಿರುವುದನ್ನು ನೋಡಿ, ಇವನಿನ್ನೂ ಮಲಗಲಿಲ್ಲವೇ, ನನಗಾಗಿ ಕಾಯ್ತಾ ಇದ್ದಾನಾ ಎನ್ನುತ್ತಾ ಆ ಕ್ಷಣ ಅವನ ಕಣ್ಣೋಟಕ್ಕೆ ತಬ್ಬಿಬ್ಬಾದ ಅಂಜಲಿ, ಅದು ಆಗ್ಲೇ ತುಂಬ ಲೇಟ್ ಆಗಿದೆ, ನೀನಿನ್ನೂ ಮಲಗಿಲ್ಲ ಅಂದಳು. ಕೆಲವೊಂದು ಅಭ್ಯಾಸವನ್ನು ಬದಲಿಸೋದು ತುಂಬ ಕಷ್ಟ ಅಲ್ವಾ ಅಂಜಲಿ? ನಾನೊಬ್ಬನೇ ಹೇಗಂದ್ರೆ ಹಾಗೆ ಪೂರ್ತಿ ಮಂಚದ ತುಂಬ ಹೊರಳಾಡ್ತಾ ಮಲಗ್ತಿದ್ದೆ. ನನ್ನ ಹೆಂಡತಿಯಾಗಿ ನೀನು ಬಂದ ಮೇಲೆ ತುಂಬ ಕಷ್ಟಪಟ್ಟು ಹೊರಳಾಡೋದನ್ನು ಕಮ್ಮಿ ಮಾಡಿಕೊಂಡೆ ಅನ್ನೋದಕ್ಕಿಂತ ಮಲಗುವ ಮೊದಲು ನಿನ್ನೊಂದಿಗಿನ ಮಾತು, ಆ ಸನಿಹದಿಂದ ಅದ್ಯಾವ ಮಾಯೆಯಲ್ಲಿ ಕಣ್ಮುಚ್ಚಿದ ಕೂಡಲೇ ನಿದ್ದೆ ಬರ್ತಿತ್ತೋ ನನಗೆ ಗೊತ್ತಿಲ್ಲ. ನೀನು ನನ್ನ ಬಿಟ್ಟು ಹೋದ್ಮೇಲೆ ದಣಿದ ದೇಹಕ್ಕೆ ವಿಶ್ರಾಂತಿ ಬೇಕೆಂದು ಮಲಗಿ ಅಭ್ಯಾಸ ಬಿಟ್ಟರೆ ನೆಮ್ಮದಿಯಾಗಿ ನಿದ್ದೆ ಮಾಡದೆ ತಿಂಗಳುಗಳೇ ಕಳೆದಿವೆ. ಇದು ನಿದ್ದೆಯ ಬಗ್ಗೆ. ಆದರೆ ಇನ್ನು ನನ್ನ ಜೀವನ ಹೇಳೋಕೆ ತುಂಬಾ ಇದೆ ಅಂಜಲಿ. ಈಗ ಬೇಡ, ಆಗಲೇ ತುಂಬ ಟೈಮ್ ಆಗಿದೆ, ಹೋಗು ಮಲಗು ಎಂದವನನ್ನೇ ದಿಟ್ಟಿಸುತ್ತಾ ನಿಂತಿದ್ದಳು. ಬಿಟ್ಟರೆ ಅಲ್ಲಿಂದ ಒಂದು ಹೆಜ್ಜೆಯೂ ಅವಳು ಕದಲಲಿಲ್ಲ. ಅದನ್ನು ಗಮನಿಸಿದವನು, ಅಂಜಲಿ, ನಿನಗೆ ಹೇಳ್ತಿರೋದು, ಹೋಗಿ ಮಲಗು ಎಂದವಳ ಕಣ್ಣೋಟ ಎದುರಿಸಲಾರದೆ ಅವನೇ ಒಳಗಡೆ ಹೋಗಲು 1-2 ಹೆಜ್ಜೆ ಇಟ್ಟಾಗ ಅವಳು ಅವನ ಕೈ ಹಿಡಿದು ತಡೆದವಳು. ಇನ್ನು ಎಷ್ಟು ದಿನ ಎಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗೋ ಪ್ಲ್ಯಾನ್ ಇದೆ ನಿಂದು? ನನ್ನಲ್ಲಿ ಮಾತನಾಡೋಕೆ ನಿದ್ದೆ ಮಾಡದೆ ವೆಯ್ಟ್ ಮಾಡ್ತಾ ಇದ್ದೆ. ನಾನೀಗ ನಿನ್ನೆದುರು ಇದ್ದೀನಿ. ಅದೇನು ಮಾತಾಡಿ ಕ್ಲಿಯರ್ ಮಾಡ್ಕೋ ಬೇಕೋ ಅದನ್ನು ಮಾಡೋದು ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀಯಾ ಅಂದಾಗ ಅವಳ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡವನು, ಮಾತಾಡೋಕೆ ತುಂಬ ವಿಷಯಗಳಿವೆ, ಬಟ್ ಎಲ್ಲಿಂದ ಶುರು ಮಾಡಲಿ, ಏನು ಹೇಳಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅವಳ ಕಣ್ಣೋಟ ತಪ್ಪಿಸಿ ಎತ್ತಲೋ ನೋಡುತ್ತಾ ಹೇಳಿದರೆ, ಲೆಟ್ಸ್ ಎಂಡ್ ದಿಸ್ ಟಾಪಿಕ್ ಜೀವ. ಶುರು ನಾನೇ ಮಾಡ್ತೀನಿ. ಹಾಗಾಗಿ ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊ. ಮದುವೆ ಆದಮೇಲೆ ನಮ್ಮಿಬ್ಬರ ನಡುವೆ ಇದ್ದಿದ್ದು ಡಿಫ್ರೆನ್ಸ್ ಬದಿಗಿಟ್ಟು ಇಬ್ಬರು ಗೆಳೆಯರಾದ್ವಿ. ಅಲ್ಲದೆ ಇಬ್ಬರು ನಮ್ಮೆಲ್ಲ ವಿಷಯಗಳನ್ನು ಹೇಳಿಕೊಂಡಿದ್ವಿ. ಅಂಥದ್ರಲ್ಲಿ ಚರಣ್ ನನ್ನನ್ನು ಪ್ರೀತಿಸ್ತಾ ಇರೋದು ನಿನಗೆ ಗೊತ್ತಾದ ಕೂಡಲೇ ಆ ವಿಷಯವನ್ನು ನನ್ನಲ್ಲಿ ಯಾಕೆ ಹೇಳಿಲ್ಲ? ವೈಫಿ, ಇತ್ತೀಚೆಗೆ ನಿನ್ಮೇಲೆ ಬೇರೆ ಫೀಲಿಂಗ್ಸ್ ಶುರುವಾಗಿರೋ ಹಾಗಿದೆ.
ಈ ಫ್ರೆಂಡ್ ಝೋನ್ ಜಂಪ್ ಮಾಡಿ ಲವ್ವರ್ಸ್ ಝೋನಿಗೆ ಹೋಗೋಣ್ವಾ ಅಥವಾ ಎಲ್ಲ ಮೊಮ್ಮಕ್ಕಳನ್ನು ಕೇಳ್ತಿದ್ದಾರೆ. ಸೊ ಆದಷ್ಟು ಬೇಗ ಅದರ ಬಗ್ಗೆ ಯೋಚನೆ ಮಾಡೋಣವಾ ಅಂತೆಲ್ಲ ಹೇಳ್ತಿದ್ದ ನೀನು ನನ್ನ ಮೇಲೆ ಅಷ್ಟೊಂದು ಅನುಮಾನ ಪಡೋಕೆ ಕಾರಣ ಏನು ಜೀವ? ನಾನು ನಿನ್ನ ಫೀಲಿಂಗ್ಸ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದರೆ ನನಗೆ ಬೇರೆಯವರ ಜೊತೆ ಸಂಬಂಧ ಇದೆ ಅಂತಾನಾ? ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟಿದರೆ ಸಾಕಾ? ನನ್ನಲ್ಲೂ ಅದೇ ಭಾವನೆಗಳು ಹುಟ್ಟಬೇಕು ತಾನೇ? ನಮ್ಮಿಬ್ಬರ ಮೊದಲ ಪರಿಚಯ ನೆನಪಿದೆಯಾ ನಿನಗೆ? ಅಲ್ಲಿಂದ ನಮ್ಮಿಬ್ಬರ ಮದುವೆಯವರೆಗಿನ ಜರ್ನಿ ಒಮ್ಮೆ ನೆನಪು ಮಾಡ್ಕೊ. ಒಂದು ದಿನವಾದರೂ ನಾವಿಬ್ಬರು ನಾರ್ಮಲ್ ಆಗಿ ಮಾತಾಡಿದೆವಾ? ಆಗಿರುವಾಗ ಮದುವೆ ಆದ ನೆಕ್ಸ್ಟ್ ಡೇ ನಮ್ಮೆರಡು ಫ್ಯಾಮಿಲಿಗಾಗಿ ಈ ಮದುವೆಗೊಂದು ಅವಕಾಶ ಕೊಡಬೇಕೆಂದು ನೀನೇ ಹಳೆಯದನ್ನು ಮರೆತು ಇಬ್ಬರು ಗೆಳೆಯರಾಗೋಣ ಎಂದೆ. ನನಗೂ ಅದು ಸರಿಯೆನಿಸಿ ಒಪ್ಪಿದೆ. ಅದರ ನಂತರದ ದಿನಗಳೆಲ್ಲ ದಿ ಬೆಸ್ಟ್ ಡೇಸ್ ಇನ್ ಮೈ ಲೈಫ್ ವಿತ್ ಯು ಜೀವ. ನಿನ್ನನ್ನು ಒಬ್ಬ ಅಹಂಕಾರಿ ಹಠಮಾರಿಯಾಗಿ ನೋಡಿದ್ದ ನನಗೆ ನಿನ್ನಲ್ಲಿಯೂ ಒಬ್ಬ ದಿ ಬೆಸ್ಟ್ ಪರ್ಸನ್ ಇದ್ದಾನೆ ಎನ್ನುವುದು ತಿಳಿದಿದ್ದು ಮದುವೆಯ ಬಳಿಕ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ನನ್ನಿಂದ ಆದ ಒಂದು ತಪ್ಪಿನಿಂದ ನಿನ್ನ ಪ್ರೀತಿ, ನಂಬಿಕೆ, ಕಾಳಜಿ ಎಲ್ಲವನ್ನು ಕಳೆದುಕೊಂಡೆ. ಹೌದು, ನನ್ನ ಕರ್ತವ್ಯ ಮರೆತು ನಾನು ಚರಣ್ ಜೊತೆ ಫೋನಲ್ಲಿ ಮಾತನಾಡಿದ್ದು ತಪ್ಪು. ಆದರೆ ನನ್ನ ಕನಸನ್ನು ನನ್ನ ಜೀವದ ಗೆಳೆಯ ನನಸು ಮಾಡುತ್ತಿದ್ದಾನೆ ಎನ್ನುವ ಖುಷಿಯಲ್ಲಿ ವಾಸ್ತವವನ್ನು ಮರೆತು ಬಿಟ್ಟಿದ್ದೆ. ಇನ್ನು ಚರಣ್ ವಿಷಯ, ನನ್ನ ಜೀವನದಲ್ಲಿ ಅಪ್ಪನ ನಂತರದ ಸ್ಥಾನವನ್ನು ನಾನವನಿಗೆ ಕೊಟ್ಟಿದ್ದೆ. ಆದರೆ ಅವನು ನನ್ನನ್ನು ಪ್ರೀತಿಸಿದ್ದು ತಪ್ಪು ಎನ್ನುತ್ತಿಲ್ಲ. ನನಗೆ ಅವನ ಬಗ್ಗೆ ಇದ್ದ ಅಭಿಪ್ರಾಯ ತಿಳಿದೂ ಕೂಡ ಅವನು ನನ್ನನ್ನು ಪ್ರೀತಿಸಿದ್ದು ತಪ್ಪು. ಬಹುಶಃ ಇದೆಲ್ಲ ನನಗೆ ಮೊದಲೇ ತಿಳಿದಿದ್ದರೆ ಅವನಿಗೆ 4 ಬಾರಿಸಿ ಅವನನ್ನು ಸರಿದಾರಿಗೆ ತರುತ್ತಿದ್ದೆ. ಬಟ್ ನೌ ಇಟ್ಸ್ ಟೂ ಲೇಟ್. ಈಗ ನನ್ನ ಜೀವನದಲ್ಲಿ ಚರಣ್ ಎನ್ನುವ ವ್ಯಕ್ತಿಯೇ ಇಲ್ಲ. ಯಾವಾಗ ಅವನಿಂದ ನನ್ನ ವೈಯಕ್ತಿಕ ಜೀವನ ಅಲ್ಲೋಲ ಕಲ್ಲೋಲವಾಯಿತು ಅಂದೇ ಅವನು ನನ್ನ ಪಾಲಿಗೆ ಸತ್ತು ಹೋದ ಎಂದವಳ ಗಂಭೀರವಾದ ಮಾತಿಗೆ ಜೀವ ಗಾಬರಿಯಲ್ಲಿ ಅವಳತ್ತ ನೋಡುತ್ತಾ, ಅಂಜಲಿ ಎಂದರೆ, ಉಶ್, ನನ್ನ ಮಾತು ಮುಗಿದಿಲ್ಲ ಜೀವ. ಬಟ್ ಚರಣ್ ಚಾಪ್ಟರ್ ಮುಗಿದಿದೆ. ಈಗ ನೀನು ನನ್ನ ಮೇಲೆ ಹೊರಿಸಿರೋ ಆಪಾದನೆ ಬಗ್ಗೆ ಮಾತಾಡೋಣ. ಗಿರಿಧಾಮದ ಹೆಸರನ್ನು ಕೆಡಿಸಲು ನಾನು ನಿನ್ನನ್ನು ಮದುವೆಯಾಗಿದ್ದು ಎಂದೆ. ಸಮ್ಮರ್ ವೆಕೇಷನ್ ಸಮಯದಲ್ಲಿ 15 ದಿನ ನಾನು ವಿಲ್ಲಾದಲ್ಲೇ ಇದ್ದಿದ್ದು ನಿನಗೆ ನೆನಪಿದೆಯಾ? ಗಿರಿಧಾಮದ ಹೆಸರನ್ನು ಕೆಡಿಸುವ ಉದ್ದೇಶ ನನಗಿದ್ದರೆ ಮನಬಂದಂತೆ ಅಡುಗೆ ಮಾಡಿ ಊಟದ ರುಚಿ ಕೆಡಿಸುತ್ತಿದ್ದೆ. ಅದು ಬಿಟ್ಟು 15 ದಿನ ಗಿರಿಧಾಮವನ್ನೇ ಮನೆ ಮಾಡಿಕೊಂಡು ಬೆಳಿಗ್ಗೆಯಿಂದ ತಡರಾತ್ರಿಯವರೆಗೂ ಕಿಚನ್ನಲ್ಲೇ ಬಿದ್ಕೊಂಡಿರ್ತಿರ್ಲಿಲ್ಲ. ಸಮ್ಮರ್ ಹಾಲಿಡೇಸ್ ಮುಗಿದ ನಂತರ ಮನೆಗೆ ಬಂದ ನಾನು ನಿನ್ನ ಬಳಿ ದೇವಸ್ಥಾನಕ್ಕೆ ಹೋಗಿ ಬರೋಣವಾ ಅಂತ ಹೇಳಿದ್ದೆ. ನೆನಪಿದೆಯಾ? ಯಾಕೆ ಹೇಳ್ದೆ ಗೊತ್ತಾ? ಅಂದಿನಿಂದ ಕಾಯ ವಾಚ ಮನಸ ನಿನ್ನ ಹೆಂಡತಿಯಾಗಿ ಸಂಸಾರ ಶುರು ಮಾಡಬೇಕು. ಅದಕ್ಕಿಂತ ಮೊದಲೊಮ್ಮೆ ದೇವರ ಆಶೀರ್ವಾದ ಪಡೆಯೋಣವೆಂದು. ಆದರೆ CM ಮಗನ ಮದುವೆ ತಯಾರಿಯಲ್ಲಿ ನೀನು ಬ್ಯುಸಿಯಾಗಿದ್ದರಿಂದ ನಮಗೆ ದೇವಸ್ಥಾನಕ್ಕೆ ಹೋಗೋಕೆ ಆಗಲಿಲ್ಲ. ಅಂದು 1-2 ಬಾರಿ ನೀನು ವೈಫಿ ಯಾತಕ್ಕಾಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಏನೇ ಸ್ಪೆಷಲ್ ಅಂತ ಕೇಳಿದಾಗ ನಾನು ನಿಜವನ್ನೇ ಹೇಳಿದ್ದರೆ ಬಹುಶಃ ಚರಣ್ ಅಧ್ಯಾಯ ನಮ್ಮ ನಡುವೆ ಬರುತ್ತಲೇ ಇರಲಿಲ್ಲ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ಜೀವನದಲ್ಲಿ ನಾನು ಯಾರನ್ನಾದರೂ ತುಂಬ ಮಿಸ್ ಮಾಡ್ತಿದ್ದೀನಿ ಅಂದರೆ ಒಂದು ನಮ್ಮಪ್ಪ, ಇನ್ನೊಂದು ನೀನು. ನಿನ್ನನ್ನು ಬಿಟ್ಟು ಹೋದ್ಮೇಲೆ ನೀನು ನನ್ನನ್ನು ಅವಮಾನಿಸಿ ನಿಂದಿಸಿದ ಮಾತೆಲ್ಲ ನೆನಪಾದಾಗ ಅಳು ಬಂದರೂ ನಿನ್ನೊಂದಿಗೆ ಕಳೆದ ದಿನಗಳು ನೆನಪಾದಾಗ ನೀನು ಬೇಕು ಅಂತನಿಸೋದು. ಈ ಕ್ಷಣ ನಾನು ನಿನ್ನ ಕಣ್ಮುಂದೆ ನಿಂತಿರೋಕೆ ಕಾರಣ ನಿನ್ನೊಳಗಿರುವ ಒಳ್ಳೆತನ ಹಾಗೂ ನನ್ನನ್ನು ಕಾಳಜಿ ಮಾಡುವ ರೀತಿ. ಐ ಮಿಸ್ ಯು ಜೀವ ಎನ್ನುತ್ತಾ ತುಂಬಿದ ಕಂಗಳನ್ನು ಒರೆಸಿಕೊಂಡರೆ ಜೀವ ಅವಳೆದುರು ಮಂಡಿ ಊರಿ ಕುಳಿತು ಇನ್ನೇನು ಅವಳ ಕಾಲನ್ನು ಮುಟ್ಟಬೇಕು ಎನ್ನುವಾಗ ಅಂಜಲಿ ಗಾಬರಿಯಿಂದ ಹಿಂದೆ ಸರಿದು, ಜೀವ ಏನು ಮಾಡ್ತಾ ಇದ್ದೀಯಾ ಅನ್ನುತ್ತಾ ಅವನ ನಡೆಯನ್ನು ಊಹಿಸಿ ತುಸು ಆತಂಕದಲ್ಲೇ ಕೇಳಿದರೆ, ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಾ ಇದ್ದೀನಿ ವೈಫಿ, ಪ್ಲೀಸ್ ಲೆಟ್ ಮೀ ಡೂ ದಿಸ್ ಎಂದು ಭಾವುಕನಾಗಿ ಹೇಳಿದವನ ಎದುರಲ್ಲೇ ಮಂಡಿ ಊರಿ ಕುಳಿತವಳು, ಆ ರೀತಿ ಕ್ಷಮೆ ಕೇಳೋದು ಬೇಕಾಗಿಲ್ಲ. ನಿನ್ನೊಳಗಿರುವ ನನ್ನ ಮೇಲಿನ ಅಸಮಾಧಾನ ಎಲ್ಲ ಆ 3 ವಾರ ಮಾತಲ್ಲೇ ಹೊರ ಹಾಕಿದ್ದೀಯ. ಈಗ ನಿನಗೆ ಅದೆಲ್ಲ ತಪ್ಪೆಂದು ತಿಳಿಯಿತಲ್ಲ, ಅಷ್ಟೇ ಸಾಕು. ನಿನ್ನಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ ಎಂದು ಕೇಳಿದರೆ ಆಯಿತೆಂದು ತಲೆಯಾಡಿಸಿದನು. ಪ್ರತಿ ಬಾರಿ ಚರಣ್ ಜೊತೆ ನನಗೆ ಸಂಬಂಧ ಕಟ್ಟಿ ಮಾತಾಡ್ತಾ ಇದ್ದೆಯಲ್ಲ, ಆಗೆಲ್ಲ
ನಿನಗೆ ನನ್ನ ಮೇಲೆ ಯಾವ ಫೀಲಿಂಗ್ಸ್ ಕೂಡ ಇರಲಿಲ್ವಾ ಅಂತ ತನ್ನನ್ನೇ ದಿಟ್ಟಿಸುತ್ತಾ ಕುಳಿತಿರುವವನನ್ನು ನೋಡಿ, ಜೀವ ಆನ್ಸರ್ ಮೀ ಎಂದವಳ ಮಾತಿಗೆ ತಲೆಕೊಡವಿ. ಆಗ ನಿಮ್ಮಿಬ್ಬರ ಮೇಲೆ ಕೋಪವಿತ್ತು. ಯಾವಾಗಲೂ ನೀನು ಮತ್ತು ಗಿರಿಧಾಮ ನನ್ನ ಮೊದಲ ಪ್ರಿಯಾಲಿಟಿ ಅಂತಿದ್ದೋಳು, ಅಂದು ನಮ್ಮಿಬ್ಬರನ್ನು ಅವಾಯ್ಡ್ ಮಾಡಿಬಿಟ್ಟೆ. ನೀನು ಹೇಗೆ ನಿನ್ನ ಪ್ರಿಯಾರಿಟಿ ಆ ಕ್ಷಣ ಮರೆತೆಯೋ, ನಾನಿದ್ದ ಪರಿಸ್ಥಿತಿ ನಿನ್ನ ಮೇಲಿದ್ದ ಫೀಲಿಂಗ್ಸ್ ಎಲ್ಲ ಮರೆಯುವಂತೆ ಮಾಡಿತು. ನಿನಗೆ ಹೇಗೆ ನಿನ್ನ ಕನಸು ಮುಖ್ಯವಾಗಿತ್ತೋ, ನನಗೂ ಕೂಡ ಆವತ್ತು ನನ್ನ ಗಿರಿಧಾಮ ಮುಖ್ಯವಾಗಿತ್ತು ಎಂದು ನಿರ್ಭಾವುಕನಾಗಿ ನುಡಿದರೆ, ಅವನ ಮಾತಿಗೆ ಕಿವಿಯಾದವಳಿಗೆ ಮುಂದೇನು ಹೇಳಬೇಕೆನ್ನುವುದು ತಿಳಿಯದೆ ಮೌನ ತಾಳಿದ್ದಳು. ಕುಳಿತಲ್ಲಿಂದ ಎದ್ದು ನಿಂತು, ಜೀವ, ನಿನ್ನನ್ನು ಮದುವೆಯಾಗುವವರೆಗೂ ಯು ಆರ್ ನಥಿಂಗ್ ಇನ್ ಮೈ ಲೈಫ್ ಅಂಜಲಿ. ಮದುವೆ ಆದಮೇಲೆ ನಮ್ಮಿಬ್ಬರ ಬಾಂಡಿಂಗ್ ಬೆಳೆಯುತ್ತಲೇ ಹೋದಂತೆ ನೀನು ನನ್ನ ಮುಖ್ಯವಾದ ಭಾಗವಾಗಿ ಬಿಟ್ಟೆ. ಇನ್ನು ಪ್ರೀತಿ ನನ್ನ ವರ್ತನೆಯಿಂದಲೇ ನಿನಗೆ ಗೊತ್ತಿತ್ತು. ಐ ಆಮ್ ಇನ್ ಲವ್ ವಿತ್ ಯು. ಹಾಗೆಯೇ ಅದೆಷ್ಟೋ ಬಾರಿ ನಿನ್ನ ಮೇಲೆ ಹುಟ್ಟುತ್ತಿರುವ ಭಾವನೆಗಳ ಬಗ್ಗೆ ನಿನ್ನಲ್ಲಿ ಹೇಳಿಕೊಂಡಿದ್ದೆ. ನಿನ್ನಲ್ಲೂ ಕೂಡ ನನ್ನೆಡೆಗೆ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿದ್ದೆ. ಲೈಫ್ ಇಸ್ ಬ್ಯೂಟಿಫುಲ್ ವಿತ್ ಯು ಅನ್ನಿಸೋಕೆ ಶುರುವಾದಾಗ ಚರಣ್ ನಿನ್ನ ಕನಸಿನ ಕಾರಣ ಕೊಟ್ಟುಕೊಂಡು ನಮ್ಮ ನಡುವೆ ಬಂದ. ನಿನ್ನ ಕನಸನ್ನು ನನಸಾಗಿಸೋಕೆ ಅವನ್ಯಾರು ಅಂಜಲಿ? ಇದರ ಬಗ್ಗೆ ಒಮ್ಮೆ ನೀನು ಯೋಚನೆ ಮಾಡಿ ಅವನನ್ನು ತಡೆದಿದ್ದರೆ ಇಷ್ಟೆಲ್ಲ ಅನಾಹುತಗಳು ಆಗುತ್ತಲೇ ಇರಲಿಲ್ಲ. ಬಟ್ ನಿನಗಿದ್ದ ಜವಾಬ್ದಾರಿ ಗೆಳೆಯನನ್ನು ತಡೆಯಲಿಲ್ಲ. ಅವನೋ ಅತ್ತ ಅಂಜಲಿ, ಇತ್ತ ಅವಳ ಪ್ರೀತಿಯೂ ಸಿಗಲಿಲ್ಲ. ಆದರೆ ಅವಳ ಕನಸಿನ ನೆನಪಲ್ಲಿ ನಿನ್ನ ಜೊತೆಯಾಗಿರಬಹುದು ಎನ್ನುವ ಸ್ವಾರ್ಥದಲ್ಲಿ ಪ್ಯಾರಿಸಿಗೆ ಹೊರಟ. ನೀನು ಅದೆಷ್ಟು ಅವನನ್ನು ನಂಬಿದ್ದೆ ಎಂದರೆ, ನಿನ್ನ ಕನಸು ಆ ಚರಣ್ ಇಬ್ಬರು ನನ್ನ ನೆಮ್ಮದಿ ಹಾಳು ಮಾಡಿದ್ದರು. ನಿನ್ನ ಅವನ ಗೆಳೆತನದ ಬಗ್ಗೆ ಗೊತ್ತಿದ್ದರೂ ನಿನ್ನದೇ ಜವಾಬ್ದಾರಿ ಎಡೆಗಿನ ನಿರ್ಲಕ್ಷ್ಯವನ್ನು ನೋಡಿ ಎಲ್ಲಿ ನಿನ್ನನ್ನು ಕಳೆದುಕೊಂಡು ಬಿಡುತ್ತೇನೋ ಎನ್ನುವ ಭಯ ಹುಟ್ಟು ಹಾಕಿತ್ತು. ಆ ಭಯವೇ ನನ್ನನ್ನು ನಿಮ್ಮಿಬ್ಬರ ಬಗ್ಗೆ ಅಸಹ್ಯವಾಗಿ ಮಾತನಾಡಿಸಿತು. ಬಿಟ್ಟರೆ ನಿನ್ನನ್ನು ಮೆಚ್ಚಿಕೊಂಡಿದ್ದ ಈ ಮನಸ್ಸು ಎಂದೂ ನಿನ್ನ ಬಗ್ಗೆ ತಪ್ಪಾಗಿ ಯೋಚನೆ ಕೂಡ ಮಾಡಿಲ್ಲ. ಲಿವ್. ಪುನಃ ಆ ದಿನಗಳನ್ನು ನೆನಪಿಸಿಕೊಳ್ಳೋಕೆ ನನಗಿಷ್ಟವಿಲ್ಲ. ಹೌದು, ನನ್ನಿಂದ ತಪ್ಪಾಗಿದೆ ಅಂಜಲಿ, ಪ್ಲೀಸ್ ನನ್ನ ಕ್ಷಮಿಸಿಬಿಡು ಎಂದವನ ಧ್ವನಿ ಗದ್ಗದಿತವಾಗಿತ್ತು. ಈ ಕತೆ ಇನ್ನು ಮುಂದುವರೆಯುವುದು. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋ ನೋಡಿ ನಮಗೆ ಪ್ರೋತ್ಸಾಹ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.